ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಒಳ್ಳೆ ಏರ್ ಆಯಿಲು ಮತ್ತು ಫೇಸ್ ಆಯಿಲು ಎರಡಕ್ಕೂ ಯೂಸ್ ಆಗೋ ಅಂಥ ಒಂದು ಆಯಿಲ್ನ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಯಾವ ಆಯಿಲ್ ಅಂದರೆ ಬೀಟ್ರೋಟ್ ಆಯಿಲು. ಬೀಟ್ರೋಟ್ನ ನಾವು ತುರ್ಕೊಂಡು ಒಂದು 1/4 ಲೀಟ್ರಷ್ಟು ಕೊಬ್ಬರಿ ಎಣ್ಣೆ ಜೊತೆ ಅದನ್ನು ಬಾಯ್ಲ್ ಮಾಡಿ ತಲೆಗೆ ಮತ್ತು ಫೇಸಿಗೆ ಅಪ್ಲೈ ಮಾಡೋದ್ರಿಂದ ಸ್ಕಿನ್ನು ಗ್ಲೋ ಆಗುತ್ತೆ. ಡಾರ್ಕ್ ಸರ್ಕಲ್ಲು, ಪಿಗ್ಮೆಂಟೇಷನ್ ಇರ್ಬೋದು, ಅಥವಾ ಎಷ್ಟೊಂದು ದಿನದಿಂದ ಹೋಗ್ದಿರೋ ಅಂಥ ಪಿಂಪಲ್ ಮಾರ್ಕ್ಸ್ ಇರ್ಬೋದು, ಅದೆಲ್ಲ ಕ್ಲಿಯರ್ ಆಗುತ್ತೆ. ಪಿಂಪಲ್ಸಿಗೆ ಗುಡ್ ಬೈ ಹೇಳ್ಬೋದು ಅಂತಲೇ ಹೇಳ್ಬೋದು. ಕೂದಲಿಗೂ ಅಷ್ಟೇ ಒಳ್ಳೆ ನ್ಯೂಟ್ರಿಷನ್ ಸಿಗುತ್ತೆ, ಕೂದಲು ಚೆನ್ನಾಗಾಗುತ್ತೆ. ಸೊ ನಾನಿವಾಗ ಅದನ್ನು ಅಪ್ಲೈ ಮಾಡಿದ್ದೀನಿ. ಸ್ವಲ್ಪನೇ ಇತ್ತು, ಇವಾಗ ಆಯಿಲ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಇವಾಗ ಆಯಿಲ್ನ ಮಾಡೋಣ. ಯಾವ ರೀತಿ ಏನೇನು ಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಯಾವ ರೀತಿ ಪ್ರೊಸೀಜರು ಮಾಡೋದಕ್ಕೆ ಅನ್ನೋದನ್ನು ನಾನು ತೋರಿಸ್ತೀನಿ. ಸೊ ಬನ್ನಿ ನೋಡೋಣ ಯಾವ ಥರ ಮಾಡೋದಂತ. ನೋಡ್ಬೋದು, ನಾನು ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ, ಹಾಗೆ ತುರಿಯೋದಕ್ಕೆ ಇದನ್ನು ತೊಗೊಂಡಿದ್ದೀನಿ. ಇವಾಗ ಒಂದು ಬೀಟ್ರೋಟ್ನ ನಾವು ಫುಲ್ಲು ತುರ್ಕೊಂಡು ಆನಂತರ ಅದನ್ನು ಆಯಿಲಲ್ಲಿ ಯಾವ ರೀತಿ ಬಾಯ್ಲ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ನೀವು ಇದಕ್ಕೆ ಬೇಕಿದ್ದರೆ ಕ್ಯಾರೆಟ್ನೂ ಆ್ಯಡ್ ಮಾಡ್ಕೊಬೋದು ಮತ್ತು ಶಂಖಪುಷ್ಪನೂ ಆ್ಯಡ್ ಮಾಡ್ಕೊಬೋದು. ನಾನು ಬರೀ ಇಲ್ಲಿ ಬೀಟ್ರೋಟ್ ಆಯಿಲ್ ಮಾತ್ರ ತೋರಿಸೋದಕ್ಕೋಸ್ಕರ ನಾನು ಇಲ್ಲಿ ಬೀಟ್ರೋಟ್ ಆಯಿಲ್ ಮಾತ್ರ ಮಾಡ್ತಿದ್ದೀನಿ. ಇದು ಸ್ಕಿನ್ನಿಗೆ ಮತ್ತು ಕೂದಲಿಗೆ ತುಂಬಾ ಒಳ್ಳೆ ಗುಡ್ ರಿಸಲ್ಟ್ ಸಿಗುತ್ತೆ. ಸೊ ಯಾವ ಥರ ಮಾಡಿಕೊಂಡು ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ನಾನು ತೋರಿಸ್ತೀನಿ, ಬನ್ನಿ. ಇಲ್ಲ ನೋಡ್ಬೋದು, ನಾನು ಇವಾಗ ತುರಿದಿಟ್ಕೊಂಡಿದ್ದೀನಿ. ನೋಡ್ಬೋದು, ಒಂದು ಬೀಟ್ರೋಟ್ನ ತುರಿದಿಟ್ಕೊಂಡಿದ್ದೀನಲ್ಲ, ಅದನ್ನು ಇವಾಗ ಬೌಲಿಗೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಪ್ಯೂರ್ ವುಡ್ ಪ್ರೆಸ್ಡ್ ಆಯಿಲ್ನ ಡ್ರೈ ಕೊಕೊನೆಟ್ಟು, ನೀವು ಇಲ್ಲಿ ಬೇಕಿದ್ರೆ ವರ್ಜಿನ್ ಕೊಕೊನೆಟನ್ನು ಟ್ರೈ ಮಾಡ್ಬೋದು. ಸೊ ಇದನ್ನು ಇವಾಗ ಇದಕ್ಕೆ ಹಾಕೋಣ. ಇವಾಗ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗ್ಬಿಟ್ಟಿದೆ ಎಣ್ಣೆ. ಅದು ನಾನಿಲ್ಲಿ ಒಂದು 1/4 ಲೀಟ್ರಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಬಾಯ್ಲ್ ಮಾಡೋದಕ್ಕೆ ಇಡೋಣ, ಬನ್ನಿ. ನೀವು ಯಾವುದನ್ನೇ ಕಾಯಿಸೋದಾದ್ರೂ ಲೋ ಫ್ಲೇಮಲ್ಲಿಟ್ಟು ನೀವು ಆಯಿಲ್ನ ಬಾಯ್ಲ್ ಮಾಡ್ಕೋಬೇಕು. ಹಂಗಿದ್ರೆ ಜಾಸ್ತಿ ಇಟ್ಟರೆ ಅದು ಸುಟ್ಟೋಗಿರೋ ಥರ ಅನಿಸುತ್ತೆ. ಲೋ ಫ್ಲೇಮಲ್ಲಿ ಇಟ್ಟು ನೀವು ಬಾಯ್ಲ್ ಮಾಡ್ಕೊಳ್ಳೋದ್ರಿಂದ ನಿಧಾನವಾಗಿ ಅದರದ್ದು ಎಲ್ಲದು ಏನು ರಸ ಇರುತ್ತೆ ಬೀಟ್ರೋಟ್ದು, ಅದು ಚೆನ್ನಾಗಿ ಆಯಿಲ್ ಜೊತೆ ಮಿಕ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ತುಂಬಾ ಎಷ್ಟು ಬೆನಿಫಿಟ್ ಇದೆ ಅನ್ನೋದನ್ನು ನಾನು ನಿಮಗೆ ಈ ಆಯಿಲ್ ಇದಾದಮೇಲೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆಲ್ಮೋಸ್ಟ್ ಆಗಿದೆ. ಸೊ ಇದನ್ನು ಬೇರೆದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ಶಿಫ್ಟ್ ಮಾಡ್ಕೊಂಡಾದಮೇಲೆ ನಾನು ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಇವಾಗ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡ್ಬೋದು, ಈ ಥರ ಆಗಿದೆ. ಇದನ್ನು ನೀವು ಬೇಕಿದ್ದರೆ ಬಿಸಾಡೋದಕ್ಕಾಗೋದಿಲ್ಲ ಅಂದರೆ ಇದನ್ನು ನೀವು ಬಾಡಿಗೂ ಕೂಡ ಸ್ಕ್ರಬ್ ಥರ ಯೂಸ್ ಮಾಡ್ಬೋದು. ನಾನು ಇವಾಗ ಸ್ವಲ್ಪ ಫೇಸಿಗೆ ಅಪ್ಲೈ ಮಾಡ್ತೀನಿ. ಬೀಟ್ರೋಟ್ ಆಯಿಲ್ನ ಫೇಸಿಗೆ ಹಚ್ಚೋದ್ರಿಂದ ನಮ್ಮ ಸ್ಕಿನ್ನು ಬ್ರೈಟ್ ಆಗುತ್ತೆ, ಡಲ್ ಸ್ಕಿನ್ ಇರೋದು ಬ್ರೈಟ್ ಆಗುತ್ತೆ. ಹಾಗೆಯೇ ಡಾರ್ಕ್ ಸ್ಪಾಟು ಕಡಿಮೆ ಆಗುತ್ತೆ ಮತ್ತು ಪಿಗ್ಮೆಂಟೇಷನ್ನು ಕಡಿಮೆ ಆಗುತ್ತೆ. ನಾವು ಕೂದಲಿಗೆ ಅಪ್ಲೈ ಮಾಡೋದ್ರಿಂದ, ಸ್ಕಾಲ್ಪಿಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಹೇರ್ ಕೂಡ ಸ್ಟ್ರೆಂತ್ ಆಗುತ್ತೆ ಮತ್ತು ಸ್ಕಾಲ್ಪಲ್ಲಿ ಯಾವುದೇ ರೀತಿ ಡ್ಯಾಂಡ್ರಫ್ಸ್ ಇದ್ದರೂ ಕಡಿಮೆ ಆಗುತ್ತೆ. ಇಷ್ಟು ಬೆನಿಫಿಟ್ಸ್ ಇರೋ ಅಂಥ ಬೀಟ್ರೋಟ್ ಆಯಿಲ್ನ ನೀವೇನಕ್ಕೆ ಮನೆಯಲ್ಲಿ ಟ್ರೈ ಮಾಡಬಾರ್ದು? ಒಂದ್ಸಲ ಟ್ರೈ ಮಾಡಿ ರಿಸಲ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಕಮೆಂಟ್ ಮುಖಾಂತರ ನಿಮ್ಮ ಒಂದು
ಬೀಟ್ರೋಟ್ ಆಯಿಲ್ ಯೂಸ್ ಮಾಡಿದ್ದು ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಚಾನಲಿ ಆಯಿಲ್ ಮಾಡಿದ್ದಾಯಿತು. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಅವರಿಗೂ ಯೂಸ್ಫುಲ್ ಆಗುತ್ತೆ.